ಸೊ ಪಾಕಿಸ್ತಾನಕ್ಕೀಗ ಮೈ ತುಂಬಾ ಶತ್ರುಗಳು. ಯಾರ್ಯಾರು ಪಾಕಿಸ್ತಾನದ ಶತ್ರುಗಳು ನೋಡ್ತಾ ಹೋಗೋಣ. ದುಶ್ಮನ್ ನಂಬರ್ 1 ಇತ್ತೀಚೆಗಷ್ಟೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರುವಂತಹ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಕೂಡ ಇಸ್ಲಾಂ ಜನಗಳೇ ತುಂಬಿರೋ ರಾಷ್ಟ್ರ ಅಲ್ವೇ? ಅದ್ಯಾಕೆ ವಿರೋಧಿಸತ್ತೆ? ನೋಡ್ತಾ ಹೋಗೋಣ. ಪಾಕಿಸ್ತಾನ ಉಗ್ರವಾದವನ್ನ ಬೆಂಬಲಿಸಿಕೊಂಡು ಬಂದಿದೆ. ತಾಲಿಬಾನಿಗಳು ಡ್ಯುರಾಂಡ್ ಗಡಿ ರೇಖೆಯನ್ನ ಒಪ್ಪಲ್ಲ. ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನವನ್ನ ವಿಭಜಿಸುವ ಗಡಿ ರೇಖೆ. ಸಿಂಧ್ ನದಿವರೆಗಿನ ಇಡೀ ಭೂಮಿ ಅಫ್ಘಾನಿಸ್ತಾನಕ್ಕೆ ಸೇರಿದ್ದು ಅಂತ ಅಫ್ಘಾನಿಸ್ತಾನದವರು ಹೇಳ್ತಾರೆ. ಸಿಂಧ್ ನದಿ ಆಚೆ ಇರೋದು ಹಿಂದೂಸ್ತಾನದ್ದು ಅಂತಾರೆ ಅಫ್ಘಾನರು. ಆದ್ರೆ ಪಾಕಿಸ್ತಾನ ಅದನ್ನು ಒಪ್ಪಲ್ಲ. ಅಂದ್ರೆ ಅಫ್ಘಾನಿಗಳು ಪಾಕಿಸ್ತಾನದ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ಪಾಕಿಸ್ತಾನ ಇರೋ ಆ ಜಾಗ ಏನಿದೆಯಲ್ಲ ಅದೆಲ್ಲ ಅಫ್ಘಾನಿಸ್ತಾನದ್ದೇ ಅಂತ ಅವ್ರು ಹೇಳೋದು. ನೀವು ಹಿಂದೆ ಪುರಾಣದಲ್ಲಿ ನೋಡಿದ್ರು ಕೂಡ ಅದು ಗಾಂಧಾರ ಅಂತ, ಅಫ್ಘಾನ್ ಪ್ರದೇಶ ಏನಿದೆ ಅದು ಗಾಂಧಾರ ಅಂತ ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ಇಲ್ಲಿ ಇರೋದು ಇದು ನಮ್ದೇ ನೆಲ, ಆ ಕಡೆದು ಹಿಂದೂಸ್ತಾನದ್ದು ಅಂತ ಹೇಳ್ತಾರೆ. ಇನ್ನು ದುಶ್ಮನ್ 2 ಇರಾನ್ ಯಾಕೆ ಪಾಕನ್ನ ವಿರೋಧಿಸುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಬಲೂಚಿಸ್ತಾನದ ಗಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಬಲೂಚಿಸ್ತಾನಿ ಉಗ್ರರ ಕಾರಣಕ್ಕೆ ಇರಾನ್ ಕೆರಳಿಕೆಂಡವಾಗಿದೆ. ಸುನ್ನಿ ದೇಶ ಸೌದಿ ಜೊತೆ ಸಂಬಂಧ ಸುಧಾರಣೆಗೆ ಪಾಕ್ ಪ್ರಯತ್ನ ಪಡ್ತಾ ಇದೆ. ಇದು ಇರಾನ್ಗೆ ಕೆರಳಿಸಿದೆ. ಅದೇ ಕಾರಣಕ್ಕೆ ಪಾಕ್ ಅಂದ್ರೆ ಶಿಯಾ ದೇಶ ಇರಾನ್ ಅಷ್ಟಕ್ಕಷ್ಟೇ ಅನ್ನತ್ತೆ. ಇನ್ನು 3ನೇ ದುಶ್ಮನ್ ಯಾರು ಅಂತ ನೋಡಿದ್ರೆ ನನ್ ಅದರ್ ದೆನ್ ಸೌದಿ ಅರೇಬಿಯಾದ ಜೊತೆ ಪಾಕಿಸ್ತಾನದ ಸಂಬಂಧ ಒಂಥರ ಓಕೆ. ಆಗಾಗ ಪಾಕಿ ನಾಯಕರಿಗೆ ಬಿಸ್ಕೆಟ್ ಹಾಕ್ತಾ ಇರ್ತಾರೆ ಸೌದಿ ದೊರೆಗಳು. ಆದ್ರೆ ಪಾಕ್ ಜಗತ್ತಿಗೆ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡತ್ತೆ. ಇದು ಸೌದಿನವರಿಗೇನು ಅಷ್ಟೇನು ಖುಷಿ ಕೊಡೋ ವಿಚಾರ ಅಲ್ಲ ಆಕ್ಚುಲಿ. ಇನ್ನು ಕೇವಲ ಉಗ್ರರನ್ನಷ್ಟೇ ಅಲ್ಲ, ಭಿಕ್ಷುಕರನ್ನು ಕೂಡ ಎಕ್ಸ್ಪೋರ್ಟ್ ಮಾಡತ್ತೆ ಅಂತ. ಇದು ಕೂಡ ಸೌದಿ ಅರೇಬಿಯಾದವರಿಗೆ ಅದೇನು ಅಷ್ಟೇನು ಇಷ್ಟ ಆಗುವಂತ ವಿಚಾರ ಅಲ್ಲ. ಅವ್ರು ಹೆಂಗಿದ್ದಾರೆ, ಅವ್ರ ದೇಶನ ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪಾಕ್ ಅಂದ್ರೆ ಸೌದಿ ದೊರೆಗಳಿಗೆ ಇಷ್ಟ ಆಗಲ್ಲ ಅಂತ ಹೇಳಲಾಗಿದೆ. ಇತ್ತೀಚೆಗೆ ಅಣುಬಾಂಬ್ ಕೊಡ್ತೀವಿ ಅಂತ ಬೆಣ್ಣೆ ಕೂಡ ಹಚ್ಚಿದೆ ಪಾಕ್. ಸೊ ಅದಕ್ಕೂ ಏನು ಬೆಲೆ ಸಿಕ್ಕಿಲ್ಲ. ಎನಿವೆ, ಇನ್ನೊಂದು ದುಶ್ಮನ್ ಯಾರು? ನನ್ ಅದರ್ ದೆನ್ ಅಮೆರಿಕ. ಹೇಗೆ ಒಸಾಮಾ ಬಿನ್ ಲಾಡೆನ್ಗೆ ಈ ಹಿಂದೆ ಪಾಕಿಸ್ತಾನ ಆಶ್ರಯ ನೀಡಿತ್ತು. ಇವತ್ತೇನೋ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನ್ಸಿದ್ರು ಅಮೆರಿಕ ಮತ್ತು ಪಾಕಿಸ್ತಾನ ಸಂಬಂಧ ಹಿಂದೆ ಏನೇನಾಗಿತ್ತು ಅಂತ ಒಂದ್ಸರಿ ನೋಡಿದ್ರೆ, ಒಸಾಮಾ ಬಿನ್ ಲಾಡೆನ್ ಅಮೆರಿಕಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ. WTC ಮೇಲೆ ಅಟ್ಯಾಕ್ ಏನಾಯ್ತಲ್ಲ ನಂತರದಲ್ಲಿ ಆತನನ್ನ ಅರೆಸ್ಟ್ ಮಾಡಿ ನಮಗೆ ಕೊಡಿ ಅಂತ ಅಮೆರಿಕ ಒತ್ತಡ ಹೇರ್ತಾ ಇತ್ತು. ಆದ್ರೆ ಪಾಕಿಸ್ತಾನ ಅದನ್ನ ನಿರಂತರವಾಗಿ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂತು. ನಮ್ಮಲ್ಲಿ ಇಲ್ವೇ ಇಲ್ಲ ಒಸಾಮಾ ಬಿನ್ ಲಾಡೆನ್ ಅಂತ ಹೇಳ್ತಾ ಬಂತು. ಕೊನೆಗೆ ನೋಡಿದ್ರೆ ಅವನನ್ನು ಹೊಡೆದಿದ್ದೆಲ್ಲಿ 2011ರಲ್ಲಿ ಅಬೋಟಾಬಾದ್ನಲ್ಲಿ USA ಸ್ಪೆಷಲ್ ಕಾರ್ಯಾಚರಣೆಯನ್ನ ನಡೆಸಿ ಅಬೋಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡೆನ್ ಅನ್ನ ಹೊಡೆದಾಕಿದ್ರು. ಬಿನ್ ಲಾಡೆನ್ ಅನ್ನ ಅಮೆರಿಕನ್ ಆರ್ಮಿ ಅಬೋಟಾಬಾದ್ಗೆ ನುಗ್ಗಿ ಕೊಂದು ಹಾಕಿತ್ತು. ಅವತ್ತೇ ಪಾಕಿಸ್ತಾನದ ವಿಶ್ವಾಸಾರ್ಹತೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಇವರು ಹೇಳೋದೊಂದು ಮಾಡೋದೊಂದು ಅಂತ ಅಮೆರಿಕಕ್ಕೆ ಗೊತ್ತಾಗಿತ್ತು. ಸೊ ಹಾಗಾಗಿ ಹೇಳ್ತಾರಲ್ಲ, ಅಡಿಕೆಗೆ ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅಂತ. ನಂಬಿಕೆ ವಿಶ್ವಾಸ ಒಂದ್ಸರಿ ಹೋದ್ರೆ ವಾಪಸ್ ಬರಕ್ಕೆ ಬಹಳ ಟೈಮ್ ಬೇಕಾಗತ್ತೆ. ಎನಿವೆ, ಇನ್ನೊಂದು ದುಶ್ಮನ್ ಯಾರು ಅಂತ ನೋಡಿದ್ರೆ ದುಶ್ಮನ್ ನಂಬರ್ 5 ರಷ್ಯಾ. ಬಲೂಚಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇದನ್ನ ರಷ್ಯಾ ಸಹಿಸ್ತಾ ಇಲ್ಲ. ಉಗ್ರರಿಗೆ ಬೆಂಬಲದಿಂದ ಯುರೋಪಿಯನ್ ಒಕ್ಕೂಟ ಮತ್ತು ಇತರೆ ಪಾಶ್ಚಿಮಾತ್ಯ ದೇಶಗಳು ಇದು ಭಯೋತ್ಪಾದನೆಗೆ ಬೆಂಬಲ ಕೊಡುತ್ತೆ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಅನ್ನೋ ಕಾರಣಕ್ಕೇನೆ. ಯಾಕಂತಂದ್ರೆ ಅಲ್ಲೂ ಎಲ್ಲ ಭಯೋತ್ಪಾದಕ ಕೃತ್ಯಗಳಾಗಿದ್ದಾವೆ. ಹಾಗಾಗಿ ಆ ರಾಷ್ಟ್ರಗಳು ಕೇಳ್ತವೆ. ರಷ್ಯಾದೊಂದಿಗಿನ ಪಾಕ್ ಸಂಬಂಧ ಏನು ಹೇಳ್ಕೊಳ್ಳುವಂತ ಚೆನ್ನಾಗಿದೆ. ಯಾಕಂದ್ರೆ ಭಾರತ ಆಬ್ವಿಯಸ್ಲಿ ರಷ್ಯಾದ ಜೊತೆ ಚೆನ್ನಾಗಿದೆ ಅಂತ. ಸೊ ಹೀಗೆ ಸುತ್ತಮುತ್ತ ಮೈತುಂಬಾ ಶತ್ರುಗಳನ್ನೇ ತುಂಬಿಕೊಂಡಿದೆ ಪಾಕಿಸ್ತಾನ. ಸೊ ಪಾಕಿಸ್ತಾನಕ್ಕೀಗ ಮೈ ತುಂಬಾ ಶತ್ರುಗಳು. ಯಾರ್ಯಾರು ಪಾಕಿಸ್ತಾನದ ಶತ್ರುಗಳು ನೋಡ್ತಾ ಹೋಗೋಣ. ದುಶ್ಮನ್ ನಂಬರ್ 1 ಇತ್ತೀಚೆಗಷ್ಟೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರುವಂತಹ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಕೂಡ ಇಸ್ಲಾಂ ಜನಗಳೇ ತುಂಬಿರೋ ರಾಷ್ಟ್ರ ಅಲ್ವೇ? ಅದ್ಯಾಕೆ ವಿರೋಧಿಸತ್ತೆ? ನೋಡ್ತಾ ಹೋಗೋಣ. ಪಾಕಿಸ್ತಾನ ಉಗ್ರವಾದವನ್ನ ಬೆಂಬಲಿಸಿಕೊಂಡು ಬಂದಿದೆ. ತಾಲಿಬಾನಿಗಳು ಡ್ಯುರಾಂಡ್ ಗಡಿ ರೇಖೆಯನ್ನ ಒಪ್ಪಲ್ಲ. ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನವನ್ನ ವಿಭಜಿಸುವ ಗಡಿ ರೇಖೆ. ಸಿಂಧ್ ನದಿವರೆಗಿನ ಇಡೀ ಭೂಮಿ ಅಫ್ಘಾನಿಸ್ತಾನಕ್ಕೆ ಸೇರಿದ್ದು ಅಂತ ಅಫ್ಘಾನಿಸ್ತಾನದವರು ಹೇಳ್ತಾರೆ. ಸಿಂಧ್ ನದಿ ಆಚೆ ಇರೋದು ಹಿಂದೂಸ್ತಾನದ್ದು ಅಂತಾರೆ ಅಫ್ಘಾನರು. ಆದ್ರೆ ಪಾಕಿಸ್ತಾನ ಅದನ್ನು ಒಪ್ಪಲ್ಲ. ಅಂದ್ರೆ ಅಫ್ಘಾನಿಗಳು
ಪಾಕಿಸ್ತಾನದ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ಪಾಕಿಸ್ತಾನ ಇರೋ ಆ ಜಾಗ ಏನಿದೆಯಲ್ಲ ಅದೆಲ್ಲ ಅಫ್ಘಾನಿಸ್ತಾನದ್ದೇ ಅಂತ ಅವ್ರು ಹೇಳೋದು. ನೀವು ಹಿಂದೆ ಪುರಾಣದಲ್ಲಿ ನೋಡಿದ್ರು ಕೂಡ ಅದು ಗಾಂಧಾರ ಅಂತ, ಅಫ್ಘಾನ್ ಪ್ರದೇಶ ಏನಿದೆ ಅದು ಗಾಂಧಾರ ಅಂತ ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ಇಲ್ಲಿ ಇರೋದು ಇದು ನಮ್ದೇ ನೆಲ, ಆ ಕಡೆ ಹಿಂದೂಸ್ತಾನದ್ದು ಅಂತ ಹೇಳ್ತಾರೆ. ಇನ್ನು ದುಶ್ಮನ್ 2 ಇರಾನ್ ಯಾಕೆ ಪಾಕನ್ನ ವಿರೋಧಿಸುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಬಲೂಚಿಸ್ತಾನದ ಗಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಬಲೂಚಿಸ್ತಾನಿ ಉಗ್ರರ ಕಾರಣಕ್ಕೆ ಇರಾನ್ ಕೆರಳಿ ಕೆಂಡವಾಗಿದೆ. ಸುನ್ನಿ ದೇಶ ಸೌದಿ ಜೊತೆ ಸಂಬಂಧ ಸುಧಾರಣೆಗೆ ಪಾಕ್ ಪ್ರಯತ್ನ ಪಡ್ತಾ ಇದೆ. ಇದು ಇರಾನ್ಗೆ ಕೆರಳಿಸಿದೆ. ಅದೇ ಕಾರಣಕ್ಕೆ ಪಾಕ್ ಅಂದ್ರೆ ಶಿಯಾ ದೇಶ ಇರಾನ್ ಅಷ್ಟಕ್ಕಷ್ಟೇ ಅನ್ನತ್ತೆ. ಇನ್ನು ಮೂರನೇ ದುಶ್ಮನ್ ಯಾರು ಅಂತ ನೋಡಿದ್ರೆ ನನ್ ಅದರ್ ದೆನ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಜೊತೆ ಪಾಕಿಸ್ತಾನದ ಸಂಬಂಧ ಒಂಥರ ಓಕೆ. ಆಗಾಗ ಪಾಕಿ ನಾಯಕರಿಗೆ ಬಿಸ್ಕೆಟ್ ಹಾಕ್ತಾ ಇರ್ತಾರೆ ಸೌದಿ ದೊರೆಗಳು. ಆದ್ರೆ ಪಾಕ್ ಜಗತ್ತಿಗೆ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡತ್ತೆ. ಇದು ಸೌದಿನವರಿಗೇನು ಅಷ್ಟೇನು ಖುಷಿ ಕೊಡೋ ವಿಚಾರ ಅಲ್ಲ ಆಕ್ಚುಲಿ. ಇನ್ನು ಕೇವಲ ಉಗ್ರರನ್ನಷ್ಟೇ ಅಲ್ಲ, ಭಿಕ್ಷುಕರನ್ನು ಕೂಡ ಎಕ್ಸ್ಪೋರ್ಟ್ ಮಾಡತ್ತೆ ಅಂತ. ಇದು ಕೂಡ ಸೌದಿ ಅರೇಬಿಯಾದವರಿಗೆ ಅದೇನು ಅಷ್ಟೇನು ಇಷ್ಟ ಆಗುವಂತ ವಿಚಾರ ಅಲ್ಲ. ಅವರೇ ಹಿಂಗಿದ್ದಾರೆ, ಅವ್ರ ದೇಶನ ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪಾಕ್ ಅಂದ್ರೆ ಸೌದಿ ದೊರೆಗಳಿಗೆ ಇಷ್ಟ ಆಗಲ್ಲ ಅಂತ ಹೇಳಲಾಗಿದೆ. ಇತ್ತೀಚೆಗೆ ಅಣುಬಾಂಬ್ ಕೊಡ್ತೀವಿ ಅಂತ ಬೆಣ್ಣೆ ಕೂಡ ಹಚ್ಚಿದೆ ಪಾಕ್. ಸೊ ಅದಕ್ಕೂ ಏನು ಬೆಲೆ ಸಿಕ್ಕಿಲ್ಲ. ಎನಿವೆ, ಇನ್ನೊಂದು ದುಶ್ಮನ್ ಯಾರು? ನನ್ ಅದರ್ ದೆನ್ ಅಮೆರಿಕ. ಹೇಗೆ ಒಸಾಮಾ ಬಿನ್ ಲಾಡೆನ್ಗೆ ಈ ಹಿಂದೆ ಪಾಕಿಸ್ತಾನ ಆಶ್ರಯ ನೀಡಿತ್ತು. ಇವತ್ತೇನೋ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನ್ಸಿದ್ರು ಅಮೆರಿಕ ಮತ್ತು ಪಾಕಿಸ್ತಾನ ಸಂಬಂಧ ಹಿಂದೆ ಏನೇನಾಗಿತ್ತು ಅಂತ ಒಂದ್ಸರಿ ನೋಡಿದ್ರೆ, ಒಸಾಮಾ ಬಿನ್ ಲಾಡೆನ್ ಅಮೆರಿಕಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ. WTC ಮೇಲೆ ಅಟ್ಯಾಕ್ ಏನಾಯ್ತಲ್ಲ ನಂತರದಲ್ಲಿ ಆತನನ್ನ ಅರೆಸ್ಟ್ ಮಾಡಿ ನಮಗೆ ಕೊಡಿ ಅಂತ ಅಮೆರಿಕ ಒತ್ತಡ ಹೇರ್ತಾ ಇತ್ತು. ಆದ್ರೆ ಪಾಕಿಸ್ತಾನ ಅದನ್ನ ನಿರಂತರವಾಗಿ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂತು. ನಮ್ಮಲ್ಲಿ ಇಲ್ವೇ ಇಲ್ಲ ಒಸಾಮಾ ಬಿನ್ ಲಾಡೆನ್ ಅಂತ ಹೇಳ್ತಾ ಬಂತು. ಕೊನೆಗೆ ನೋಡಿದ್ರೆ ಅವನನ್ನು ಹೊಡೆದಿದ್ದೆಲ್ಲಿ 2011ರಲ್ಲಿ ಅಬೋಟಾಬಾದ್ನಲ್ಲಿ USA ಸ್ಪೆಷಲ್ ಕಾರ್ಯಾಚರಣೆಯನ್ನ ನಡೆಸಿ ಅಬೋಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡೆನ್ ಅನ್ನ ಹೊಡೆದಾಕಿದ್ರು. ಬಿನ್ ಲಾಡೆನ್ ಅನ್ನ ಅಮೆರಿಕನ್ ಆರ್ಮಿ ಅಬೋಟಾಬಾದ್ಗೆ ನುಗ್ಗಿ ಕೊಂದು ಹಾಕಿತ್ತು. ಅವತ್ತೇ ಪಾಕಿಸ್ತಾನದ ವಿಶ್ವಾಸಾರ್ಹತೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಇವರು ಹೇಳೋದೊಂದು ಮಾಡೋದೊಂದು ಅಂತ ಅಮೆರಿಕಕ್ಕೆ ಗೊತ್ತಾಗಿತ್ತು. ಸೊ ಹಾಗಾಗಿ ಹೇಳ್ತಾರಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬರಲ್ಲ ಅಂತ. ನಂಬಿಕೆ ವಿಶ್ವಾಸ ಒಂದ್ಸರಿ ಹೋದ್ರೆ ವಾಪಸ್ ಬರಕ್ಕೆ ಬಹಳ ಟೈಮ್ ಬೇಕಾಗತ್ತೆ. ಎನಿವೆ, ಇನ್ನೊಂದು ದುಶ್ಮನ್ ಯಾರು ಅಂತ ನೋಡಿದ್ರೆ ದುಶ್ಮನ್ ನಂಬರ್ 5 ರಷ್ಯಾ. ಬಲೂಚಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇದನ್ನ ರಷ್ಯಾ ಸಹಿಸ್ತಾ ಇಲ್ಲ. ಉಗ್ರರಿಗೆ ಬೆಂಬಲದಿಂದ ಯುರೋಪಿಯನ್ ಒಕ್ಕೂಟ ಮತ್ತು ಇತರೆ ಪಾಶ್ಚಿಮಾತ್ಯ ದೇಶಗಳು ಇದು ಭಯೋತ್ಪಾದನೆಗೆ ಬೆಂಬಲ ಕೊಡುತ್ತೆ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಅನ್ನೋ ಕಾರಣಕ್ಕೇನೆ, ಯಾಕಂತಂದ್ರೆ ಅಲ್ಲೂ ಎಲ್ಲ ಭಯೋತ್ಪಾದಕ ಕೃತ್ಯಗಳಾಗಿದ್ದಾವೆ. ಹಾಗಾಗಿ ಆ ರಾಷ್ಟ್ರಗಳು ಕೇಳ್ತವೆ. ರಷ್ಯಾದೊಂದಿಗಿನ ಪಾಕ್ ಸಂಬಂಧ ಏನು ಹೇಳ್ಕೊಳ್ಳುವಂತ ಚೆನ್ನಾಗಿದೆ, ಯಾಕಂದ್ರೆ ಭಾರತ ಆಬ್ವಿಯಸ್ಲಿ ರಷ್ಯಾದ ಜೊತೆ ಚೆನ್ನಾಗಿದೆ ಅಂತ. ಸೊ ಹೀಗೆ ಸುತ್ತಮುತ್ತ ಮೈತುಂಬಾ ಶತ್ರುಗಳನ್ನೇ ತುಂಬಿಕೊಂಡಿದೆ ಪಾಕಿಸ್ತಾನ.